ಯಾವ ರಕ್ಕೆ ರತ್ನವಾ ನೀವು ತಾಯಿ ರತ್ನ ಎಲ್ಲಿದ್ದೇವ ಅಯ್ಯವ್ವ ಮಗಳ ಯಪ್ಪ ನಾ ಇಲ್ಲೇ ಅದೀನೋ ಯಪ್ಪ ಮೌನ ಕಾಕಲ್ಲ ಹೋಗ್ಲಿಕ್ಕೆ ಕಂಗ್ರಾಚುಲೇಷನ್ ಯಪ್ಪ ನಾ ಆಯ್ತಲ್ಲ ಹಾದಿ ಹಿಡಿದು ಹೊಂಟಿದ್ನ ಯಪ್ಪ ನಾಯಿ ನನ್ನ ಬೆನ್ ಹತ್ತಾಕತ್ತಿತ್ತು ಯಪ್ಪ ಹುಚ್ಚು ನಾಯಿ ತುನ ಕಚ್ಚಿಬಿಟ್ಟು ನಾಯಿತು ಆ ಮಗಳಾಗ ಅದು ಹುಚ್ಚನಾಯಿ ಅಲ್ರಿ ಅದು ನಮ್ಮ ತಳವರ ಅಶೋಕಪ್ಪನ ನಾಯಿ ಅದು ನಾನ ಹಚ್ಚ ಅಂತ ಹೇಳಿ ಬಿಡಿಸಿ ನೋಡ್ರಿ ಇರ್ಲಿಕ್ಕಂದ್ರ ಗಕ್ರಿ ಹರಿದು ಬಿಡ್ತಿತ್ತು ನೋಡ್ರಿ ಅದ ಮಗನ ನೀವು ನೀನೇನು ಬಿಡ್ಸಕ್ ಬಂದಿಲ್ಲ ಮಗನ ಕಚ್ಚಿ ಗಾಡಿ ಕರ್ಕೊಂಡು ಹೋಗಕ್ ಬಂದಿಲ್ಲ ಏನೇನ ತಾಯಿ ಆಗ್ತಾ ಇದ್ದೀರಾ ಏನಲ್ಲಿ ಬಡಕ ಮೈ ಬಕ್ಕುವ ಏನು ಕಡ್ಸ ಏನು ಕಡಿಯಕ್ ಬಂದ ಕರ್ಕೊಂಡು ಹೋಗಿ ಬಂದ ಬಾ ಮಗನ ಮಗಳ ರತ್ನ ಏನಕ್ಕೆ ಮಗಳ ರತ್ನ ಈ ದಾರಿಗೆ ಯಾಕೆ ಬಂದವ ನೀನು ಹಲ್ಕಿಸಿ ನೋಡೋಣ. ಈ ದಾರಿಗೆ ನಾನಾ ಥರ ನಾಯಿಗಳು ಅದಾವ ಒಂದು ಬೌ ಅಂತ ಅಂದ್ರೆ ಅವನ್ನ ಕೈ ಮಡಗ್ತ ಇನ್ನೊಂದು ಅವು ಮಾಡ್ತಂತ ನಾವು ಕೈ ಮಾಡ್ತಾವ ಆ ಮಗ ಬರಕ ಬಾವನ ಈ ನಮ್ಮ ಏರಿಯಾದಾಗ ಅವಂತವ್ ಯಾವ ನಾಯಿ ಇಲ್ಲ ಬಿಡ್ರಿ ಇದು ಯಾಕಂದ್ರ ಇದು ನಮ್ಮ ದಸ್ಕಿರ್ನ ಏರಿಯಾ ಐತ್ರಿ ಅಂತವ್ ಯಾವ ನಾಯಿ ಬೊಗಳೋದಿಲ್ಲ ನೋಡ್ರಿ ಅಲ್ವಾ ಮಗ ಇವು ಯಾವ ಸೀನು ಕಂಡವ ಎಷ್ಟು ಚೆಂದ ಮಾತಾಡ್ತಾನಲ್ವಾ ಯಪ್ಪ ಇವ ಅದನಲ್ಲ ಊರಾಗ ದೊಡ್ಡ ಮೆಂಬರ್ ಅದಾನ ಯಪ್ಪ ಊರ ದೊಡ್ಡ ಮೆಂಬರ್ ಅದಾನ ಓಹೋ ಇವನಾನ ಕೋಟ ನೋಟ್ ಹಂಚು ಬಂದ ಮೆಂಬರ್ ಹೋಗಂಬಾ ಕೂನಿಲ್ಲ ಗುರುತಿಲ್ಲ ಅದು ಹೆಂಗ ಹಾಕಿತ್ತ ಬಿಡ್ರಿ ಆಟ ದಂಡಿ ದಂಡಿ ತಿಕ್ಕೋಂತ ಬಂದ ನೋಡ್ರಿ ಏ ಮೆಂಬರ ಈ ಮುಸುರಿ ಅಕ್ಕಿಗೆ ಮಸಾಲೆ ಸಾಂಬಾರು ಕುಡಿಸಿ ನನ್ನ ಮಗಳು ಕುಡ್ಸಕ್ ಬರಬಲ್ಲ ನೀನು ಮಗನೇ ಹಾಲಿ ನಾ ಮಾಜೇನಿಲ್ಲೇ ಮಾಜೆ ಇನ್ನೊಂದು ಸಲ ನಿನ್ನ ನಾಯಿ ಕಡೆ ಬಂತಂದ್ರ ನಾನು ಹುಷಾರಿ ಸ್ವಲ್ಪ ನಿಂದ್ರಿ ಅಜ್ಜರ ಲೇ ಅಜ್ಜ ಅಂತಲೇ ನನಗ ಇನ್ನೇ ಅಡುಪಟ್ಟಿ ಚಾವಪ್ಪ ಮಾವ ಹೆಣ್ಣು ಕೊಡ್ತೀನಿ ಅಂತ ಫೋನ್ ಹಚ್ಚಂಡ್ ಲೇ ನನಗ ಬಾಯಿ ಲೇ ಕೇಳಲೇ ಹತ್ತು ತೊಲೆ 10 ಎಕರೆ ಆಸ್ತಿ 20 ಬಂಗಾರ 10 ಲಕ್ಷ ರೂಪಾಯಿ ಇರೋಕ್ಕೊಂದು ಬಂಗ್ಲಾ ಓಡಾಡಕ್ಕೊಂದು ಕಾರು ಮಾತಾಡಕ್ಕೊಂದು ಫೋನ್ ಆಮೇಲೆ ಆಕಿ ಚೋಟೆ ಕಳ್ಕೊಂಡ ತಂಗಿ ಅವ್ರ ತಮ್ಮನ ಮಗಳ ಗೆದ್ದಿ ಆದ್ಮೇಲೆ ವಿಮಾನ ಏರ್ಪೋರ್ಟಲ್ಲಿ ವಿಮಾನಕ್ಕ ಹೌದ್ರಿ ಪಗಡೆ ಬಾಯಿ ನನಗೆ ಕೊಟ್ಟು ಬಿಡು ಮತ್ತೆ ಅಡುಪಟ್ಟಿ ಮೇಡಮ್ ಒಂದು ಡಜನ್ ಒಂದು ಡಜನ ಎಲ್ಲ ಇವನ ಮುದಕ ಎಂತ ಕೆಚ್ಚಾಕ್ಯನ್ರಿ ಮಗ ಅಂತೀನಿ ಇವನು ಸುದ್ದಿ ಕೇಳಿ ನಮ್ಮಂತ ವಯಸ್ಸಿನ ಹುಡುಗರು ಹಾಯ್ಬೇಕ್ರಿ ಮುರುಕ ಕದಕ್ಕ ಹೋಗಿ ಅಂತೀನಿ ಇದು ಎಂತ ಕಾಲವಂತಪ್ಪ ರಾಮ ರಾಮ ಅಂತೀನಿ ಇದನ್ನೆಲ್ಲ ಕೇಳಿ ಕಾಸಿನ ನನ್ನ ಹೆಸರು ಹಾಕೋದಿರ್ತಪ್ಪ ಓಡು ನಿಮಗೆ ಕಾಮ ಬಾಲೇ ರಾಮ ಬಾಲೇರಮ್ಮ ನನಗೆ ಹುಚ್ಚಿಡ್ದು ಬಾಳ ಹೊತ್ತಾಗೈತಿ ಈ ಮಗ ಸೀತಾಪತಿಗೆ ಹುಬ್ಳಿಯರು ಹೆಣ್ಣು ಕೊಡಕ್ ಬರ್ತಾರಂತ ಕರೆಯಪ್ಪ ಹೌದಲೇ ನಾಳೆನ ಬರ್ತಾರಂತ ಅವಂದು ಯಾದಿ ಬರೆಯಕ ನನಗೆ ಹೇಳಾರ ಹೋಗ್ಕೋ ಇವನು ಅವನು ನಮ್ಮ ನಾವ ತಗೊಂಡ್ ಹೊಡ್ಕೋಬೇಕು ಕೊಡ ಅಲ್ಲಿ ಮುದುಕೂರ್ ನಗ್ನಾದ್ರ ನಮ್ಮಂತ ವಯಸ್ಸಿನ ಹುಡುಗರ ಗತಿ ಹೆಂಗ ಅಂತೀನಿ ನಮ್ಮಂತರ ಗತಿ ಅದೋ ಗತಿ ಕಳ್ಕಪ್ಪಂಗ್ ಗುಡ್ಡಕ್ಕೆ ಹೋಗಿ ಜಪ ಮಾಡಿಕೊಂತ ಕುಂತ್ರಾತ ಪಂಚಾಯತ್ ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ಲಿ ಮತ್ತ ಹಲ್ಕಿಸಿ ನೋಡೋಣ. ನಮ್ಗ ಕೆಲಸ ಇಲ್ಲ ಅಂತ ನಾವ ತಿರುಗಾಡ ಕುಂತೀವಿ ನಿನಗೆಲ್ಲಿ ಕೆಲಸ ಇಲ್ಲ ಅಪ್ಪ ಈಗ ನಮ್ದು ಪಂಚಾಯತ್ ಹಿಡಿದ ಪಂಚಾಯತಿ ಆಗೈತಿ ನಿನಗೆ ಏನ ಕೆಲಸ ಇದ್ರ ನಮ್ಮ ರೇಷ್ಮೆ ತಪ್ಪಲ ಹಾಕಕ ಬಾ ಎಲ್ಲ ಇವನ ಇವೇನು ಉಡಾಳ ಮೆಂಬರ್ ಅದನೋ ತೆಲಿಕೆಟ್ ಮೆಂಬರ್ ಅದನೋ ಒಂದು ತಿಳಿಯವಲ್ದಂತೀನಿ ಇರ್ಲಿ ನಾನಾ ಪೀಡು ಹೋಗಿ ಭೇಟಿ ಆಗಿ ಕೇಳಿದ್ರಾಯ್ತು ಮತ್ತಿನ್ನ ಅವೇ ಜಾಡ್ಸ್ಬಿಡ್ತಮ್ಮೆ ಅಲ್ಲ ಮಗನ ರವಿ ಹೊಡೆದಲ್ಲ ಮಗನ ಇದ್ರಾಗ ಮಸ್ಲತ್ ಹುಡುಗಿ ಏ ಹುಡುಗಿ ಹುಡುಗಿ ನನ್ನ ನಡುವ
ಹತ್ತೂರ ಹನುಮಪ್ಪನದ ಮುಟ್ಟುತ್ತನ ಇಬ್ರು ನಿನ್ನ ಬಿಡುವುದಿಲ್ಲ. ಏ ಹುಡುಗಿ ಹೇಳ ಹುಡುಗ ಏನದು? ಯಾವ ಊರಕ್ಕೆ? ನಾ ಹೌಸ್ ನೋಡಾಕಿ. ಇಲ್ಲಿ ಯಾಕೆ ಬಂದೆ? ನಾನು ಮಾಡಾಕ್ ಬಂದೀನಿ. ಸಡ್ಡೊಡಿ ನೋಡೋಣ. ಬಿಡ್ರಿ, ನಾಟಕ ಮಾಡಾಕ್ ಬಂದೀನಿ. ಸಡ್ಡೊಡಿ ನೋಡೋಣ. ಹೊಡೆದೆ. ಇನ್ನೊಂದ್ ಸತಿ ಹೊಡಿ ನೋಡೋಣ. ನಾವು ಬೆಳತನ ಎಲ್ಲಿ ಮಾಡ್ರಿ. ಬಡ್ಕೊಂಡೆ? ಎಲ್ಲಿ ಬಡ್ಕೊಳ್ಳಲ್ಲ, ಇದ್ದಲ್ಲಿ ಜಾಗದಲ್ಲೇ ಬಡ್ಕೊ. ಹಲ್ಕಿಸಿ ನೋಡೋಣ.
ವೀರನಗೌಡ ಪೊಲೀಸ್ ಪಾಟೀಲ್ಗೆ ನಾನೇ ವೀರನಗೌಡ ಪೊಲೀಸ್ ಪಾಟೀಲ್. ಪೊಲೀಸ್ ಪಾಟೀಲ್ ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ. ವೀರನಗೌಡ ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ. ಸಾಯಿಯವರ ದರ್ಪದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ನಿಂತ ಛಲದಂಕ ಮಲ್ಲನೆನಿಸಿಕೊಂಡಿರುವ ವೀರ ಛಲಗಾರನ ವಂಶದ ಅಂದಿನಿಂದ ಇಂದಿನವರೆಗೂ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಣ್ಣಿಯೂ ಇಲ್ಲ. ಮಹಾರಾಜ್, ಈ ಜಗತ್ತಿನಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ಎಷ್ಟೋ ಧರ್ಮ ಪಾಠದಿಂದ ಮುಂದೊಂದು ದಿನ ಅಂಬಳೆ ನಿನ್ನ ಕೈ ಮುಂದೆ ಚಾಚಿ ನಿಲ್ಲಿಸುವ ಹಾಗೆ ಮಾಡದಿದ್ದರೆ ನಾನೇಕೆ ಎಮ್ಮೆಲ್ಲಿ ವೀರನಗೌಡ ಪೊಲೀಸ್ ಪಾಟೀಲನೇ ಅಲ್ಲ. ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನೀನೆಲ್ಲ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿದರೆ ಸರಿ, ಇಲ್ಲವಾದರೆ ನಿನ್ನ ತಮ್ಮಂದಿರೊಬ್ಬೊಬ್ಬರನ್ನು ನನ್ನಂತೆ ಮಾಡಿಕೊಂಡು ಅವನಿನಿಂದ ನಿಮ್ಮ ಸಂಸಾರಕ್ಕೆ ಕದನ ಹಾಕಿ ನಾಶಗೊಂಡಿರುವ ಆ ಭೂಮಿಯನ್ನು ವಶಪಡಿಸಿ ನಾನು ಈ ನಾಡಿನ ಚಕ್ರೇಶನಾಗದಿದ್ದರೆ ನನ್ನ ಹೆಸರು ಎಮ್ಮೆಲ್ಲಿ ವೀರನಗೌಡನೇ ಅಲ್ಲ.
ಅಧಿಕಾರಿಗಳು ನಮ್ಮ ವಿಮಾನ ನಿಲ್ದಾಣದ ಸಲುವಾಗಿ ಸಚಿವರು ಬರುತ್ತಿದ್ದಾರೆ. ಆದರೆ ನಮಗೆ ಫ್ಯಾಕ್ಟರಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಪಡೆದುಕೊಂಡು ಆ ಭೂಮಿಯನ್ನು ಯಾರ್ಯಾರು ಕೊಡಲಿಕ್ಕೆ ಒಪ್ಪಿದರೋ ಯಾರು ಒಪ್ಪಲಿಲ್ಲವೋ ಮಾಹಿತಿ ಪಡೆದುಕೊಂಡು ಬಂದಿವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟವ ಹೊರತು ಭೂಮಿ ಕೊಡುವುದಿಲ್ಲ ಎಂದು ಕತ್ತಲ ಮಾಡಿದರು ಸಾಹೇಬ್ರೆ. ಆ ಕತ್ತಲದಲ್ಲಿ ಸಂಗ್ರಹಣೆ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವ ನಿಜವಾದ ಗಂಡಸು ಎನ್ನುತ್ತಾರೆ. ಆದರೆ ಏನು ಕೆಲಸ ಮಾಡಿದೆಯೋ ಮುಟ್ಟಾಳ? ಈ ವೀರನ ಗೌಡನ ಬಲಗೈ ಬಂಟನೆಂದರೆ ಗೊತ್ತೇ ಗಂಟಾಳಿನ ಶಕ್ತಿ. ಶಕ್ತಿಗಿಂತ ಯುಕ್ತಿಯನ್ನು ಪ್ರಯೋಗಿಸಿ ನೋಡಲೇಬೇಕು. ರೈತನ ಭೂ ಸ್ವಾಧೀನದ ಬಗ್ಗೆ ನೀನೇನು 2 ಖರೀದಿ ಪತ್ರ ತಯಾರಿಸು ಅಂತ ಹೇಳಿದ್ದೆ. ಆ ಭೂಮಿಯನ್ನು ಕೊಡಲಿಕ್ಕೆ ಯಾರ್ಯಾರು ಒಪ್ಪಿದರೋ ಯಾರು ಒಪ್ಪಲಿಲ್ಲವೋ ಮಾಹಿತಿಯನ್ನು ಪಡೆದುಕೊಂಡು ಬಂದಿದೆಯಾ? ನೋಡ್ರಿಯಪ್ಪ, 12ನೇ ಭಾಗ ಒಪ್ಪಿದ್ದಾರೆ, 4ನೇ ಭಾಗ ಒಪ್ಪಿಲ್ಲ. ಆ ನಂತರ ಕುಂತು ಜನ ಬಂದಿವರಿಯಪ್ಪ. ಆದ್ದರೆಂಬ ಅಪಸರದ ಮಾತಕ್ಕೆ ಸೀತಾಪತಿ ಕಾರಣವಾದವರ ತಲೆಯನ್ನೇ ತೆಗೆಸಿ ಬಿಡುತ್ತೇನೆ. ಯಾಕೆ ಗೌಡ್ರೆ, ಈ ಮಾಂತ್ರಿಕನ ಯಂತ್ರದಲ್ಲಿ ಕುಳಿದರು ಅವರನ್ನು ಸ್ವತಂತ್ರವಾಗಿ ಹಾರಾಡದ ಬಲ್ಲವನೆಂದು ಅವನೆಲ್ಲೇ ಹಕ್ಕಿ ತರ ಹಾರಿದರು. ಬಿಚ್ಚಿದ ಕರುಣನ ಹಾಗೆ ಹಾರಿ ತಂದೊಪ್ಪಿಸುವೆ. ಈ ವೀರನ ಗೌಡನಿಗೆ ಆ ನೆಲ ಬೇಕು, ಇಲ್ಲ ಅವನ ತಲೆ ಬೇಕ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನು ಮೇಲೆ ಇದ್ದೇನೆಂದು ಆ ರೈತರ ಆಸ್ತಿಯನ್ನು ಕಳೆದುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ನಿನ್ನ ಚೀಲಗಳ ಕೈಯಿಂದ ನನಗೆ ಕಿರುಕುಳ ಕೊಡಿಸಬಹುದು, ಆದರೆ ಅದಕ್ಕೆಂದಿಗೂ ಹೆದರುವರಲ್ಲ ಸಾವುಕಾರ. ಅದರಲ್ಲಿ ನಿನಗೆ ಒಂದು ಇಡೀ ಮಣ್ಣು ಕೂಡ ಕೊಡಲಾರಲ್ಲ. ವೀರ ಪೊಲೀಸ್ ಪಾಟೀಲ್ MLA ವೀರನ ಗೌಡನಿಗೆ
ಮಿಸ್ಟರ್ ಬೀರ, ನಾನು ಯಾರು ಎಂಥವನೆಂಬುವುದು ಅರಿವಿಲ್ಲದೆ ಮಾತನಾಡಿದರೆ ನಿನ್ನನ್ನು ಹರಿನಾಮ ಸ್ಮರಣೆ ಗಮನ ದಾರಿ ಇಡಿಸಬೇಕು. ಬಾಯಿ ಬಿಗಿಡಿದು ಮಾತನಾಡು. ನಾನು ಯಾರು, ನಾನೆಂತವನೆಂದು ನೀನರಿಯದೆ ಕೋಲನ ತರ ಮಾತನಾಡಿದರೆ ಈ ಕುರಿ ಬಲ್ಲದ ಟಗರಾಗಿ ನಿನ್ನದೆಗೆ ಗೊತ್ತಿಕೊಳ್ಳಬೇಕಾಗ್ತದೆ. मत कर कुत्ते, आज तक मेरे सामने कोई भी आवाज नहीं, मगर किया तू वो जिंदा नहीं बचेगा बच्चे। मुझे तूने देखा दिया, आज 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 जिंदा नहीं। ಈ ಬೀರ ಸಪ್ಪನ ಬಾಳಿ ಬೀರನಲ್ಲ, ಸಿಕ್ಕಂತ ಕುರಿ ಹಾಲನ್ನು ಕುಡಿದು ಗಂಡದನ್ನು ಬೆಳೆಸಿಕೊಂಡಿರುವ ತಮ್ಮ ಹಣನೋ ಗೊತ್ತಾ ಇಲ್ಲ, ನಿನ್ನ ಹಣನೋ ಗೊತ್ತು ನೋಡಿ ಅಪ್ಪ. ಗೌಡ್ರಿ ಅಷ್ಟು ಮಾಡಿಬಿಟ್ರೆ ಬಿಟ್ಟು ನೋಡ್ರಿಯಪ್ಪ. ವೆರಿ ಗುಡ್. ಆವೇಶದಲ್ಲಿ ಮಾತನಾಡಿ ಅರ್ಥನಾಗಬೇಡ. ನನ್ನೊಂದಿಗೆ ನೀನು ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರೂ ನಿನ್ನನ್ನು ಮುಟ್ಟಿ ಮಾಡಿಬಿಡುತ್ತೇನೆ. ನಿನ್ನ ಮಾತನ್ನು ಕೇಳಿ ನಾನು ನಗಬೇಕು, ಅಳಬೇಕು. ನನಗೊಂದು ತಿಳಿಯದಾಗಿದೆ ಮೇಲೆ ಸಾಹೇಬರೇ. ಅದಕ್ಕೆಲ್ಲ ಅಳಬಾರದಪ್ಪ. ಹಣ ಮಾಡಿಕೊಂಡು ಜಗದಲ್ಲಿ ನಗಬೇಕು. ದುಡ್ಡಿದ್ದವನಿಗೆ ದೊಡ್ಡವ ಅಂತಾರೆ, ದುಡ್ಡು ಇಲ್ಲದಾರದವನಿಗೆ ದಡ್ಡ ಅಂತಾರೆ. ಸೌಕರ, ನಿನ್ನ ಕೈಯಿಂದ ಲಂಚವನ್ನು ತಿಂದು ಆ ದನ ಕುರಿಗಳ ಮೇಯಿಸುವ ಗುಡ್ಡವನ್ನು ಹಾಳು ಮಾಡಿಕೊಳ್ಳಲಿಕ್ಕೆ ನಾನೇನು ನಿನ್ನ ಹಾಗೆ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸೊಟ್ಟು ಹೊಡೆದು ಈ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀ ಎತ್ತಿನ ಕುರು ನೆನಪಿರಲಿ. ತಪ್ಪಿ ಮಾತನಾಡಬೇಡ. ವಯಸ್ಸಿ ಬಂದದನ್ನು ಹಾಳಾಗಬೇಡ. ಅಡಿಕೆ ಕದ್ರು ಮಾಡ ಹೋಗುತ್ತೆ, ಆನೆ ಕದ್ರು ಮಾಡ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವಸ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು. ಅವ್ರು ಕೊಡೋ ದುಡ್ಡ ನೀನು ಇಸ್ಕೊಂಡೆ ಅಂತ ಅನ್ಕೋ, ಜೀವನ ಪೂರ ದುಡ್ಡು. ಪೈಸಾ ಪೂರ ಪೈಸಾ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ತಮ್ಮ ಹಣನೋ ಉಳಿಸಿ, ಹಣನೋ ಗೊತ್ತಾ ಇಲ್ಲ, ನಿನ್ನ ಹಣನೋ ಗೊತ್ತು ನೋಡ್ಲಿ ಅಪ್ಪ. ಸೀತಾಪತಿ, ನೀ ನನ್ನ ಹಣ ಮಾಡುವ ಮುನ್ನ ಈ ನಿಮ್ಮ ಮೂವರ ಹಣ ಉರುಳಿಸುವುದು ನನಗೆ ಚೆನ್ನಾಗಿ ಗೊತ್ತು. ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯ ಸ್ಫೂರ್ತಿ ಬೆಳೆದ ದೇಹ. ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗುತ್ತೇನೆ, ಆ ಗೋಮಾಳ ದನ ಕುರಿಗಳ ಸ್ವತ್ತು ಇನ್ನು ಆ ಭೂಮಿ
ಇಡೀ ಈ ಜಗತ್ತಿಗೆ ಅನ್ನ ಹಾಕುವ ರೈತರ ಸ್ವತ್ತು. ತಾಕತ್ತಂತ ಏನಾದ್ರೂ ಇದ್ರೆ ಅದನ್ನು ಮುಟ್ಟಿ ನೋಡಿ ಬರುತ್ತಾನ. ಏ ಸಾವ್ಕಾರು, ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟೋಗ್ತೀಯ, ನೀರಿನ ಜೊತೆ ಆಟ ಆಡಿದ್ರೆ ಮುಳುಗೋಗ್ತೀಯ. ಈ ಕುರಿಗಾರ ಬೀರನ ಜೊತೆ ಆಟ ಆಡಿದ್ರೆ ಪ್ರಾಣನೇ ಕಳ್ಕೊಂಡ್ಬಿಡ್ತೀರ ಮಕ್ಕಳು. देखने वाला चल बे चल. ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋದನಲೇ ಆ ಬೀರ, ಹಾಕು ಅವನಿಗೊಂದು ಪ್ಲಾನ್. ನಿನ್ನ ಪ್ಲಾನ್ಗೆ ಸೀದಾ ಬೀರ ನೇನಿಗೆ ಶರಣಾಗಬೇಕು. ಹಾಗೆ ಹಾಕು. ಅಲ್ಲಲೇ ತಮ್ಮ ಕಚ್ಚು ವಯಸ್ಸರ ಬುದ್ಧಿ ಬಳದಲ್ಲೇ ನಿನಗ. ಸೀತಾಪತಿ, ಅಪಸ್ವರದ ಮಾತು ಹಿಂಪಡೆದುಕೊಂಡು ಬಿಡು. ಅವನಿಗೆ ನನ್ನ ತಂಗಿ ಕೊಡುವುದೇ ಅಪಸ್ವರದ ಮಾತು ಹಿಂಪಡೆದುಕೊಂಡು ಬಿಡು. ನೀವು ನಾಡುಗಳು ಎಮ್ಮೆಲ್ ಅಪ್ಪ. ಮುಂದೊಂದಿನ ನಡೆಸ್ಬೇಕಾದ್ ನೋಡ್ರಿ ಅಪ್ಪ. ನಮಸ್ಕಾರ MLA. ಓಹೋ, ರೈತ ನಾಯಕರ ಮಗ ಬಾ ಮರಿ, ಏನು ಕೆಲಸ ಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್, ತಮ್ಮಿಂದ ಸಹಾಯ ಬೇಕಾಗಿತ್ತು. ಗೌಡ್ರಿ ಬೆಳಕ್ಕ ಹೋಗಿ ಬಯಸುದ್ದ ಅದು ಹೇಳೋದು ಅದ್ ನೋಡ್ರಿ ಅಪ್ಪ. ಇವರ ಕೆಲಸ ಮಾಡಿಕೊಡಿ ಕೊಡ್ರೆ, ಮುಂದೆ ಮಜಾ ನೋಡೋಣ. ಇವನ ಕೆಲಸ ಒಂದೇಕು 10 ಮಾಡಿ ಕೊಡುತ್ತೇನೆ. ಈ ಶಶಿಧರ ನಮ್ಮ ಹುಡುಗನಲ್ಲವೇ? ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವರ ಮೇಲೆ ಅಭಿಮಾನ ತೋರಿಸುವುದೇ ಹುಟ್ಟುಗುಣ. ಒಳಗಡೆ ಕುಂತು ಮಾತನಾಡೋಣ. ಗೌಡ್ರಿ ಒಳಗಡೆ ಏನ್ ಮಾಡತ್ರಿ ಅಪ್ಪ? ಅಗೊಂಬರ ಗಡಕ ಬೀರ್ಗೋಯಿ ಕಾಸು ಬಾರಿಗೋಯಿ ಕಾಸು ಬೀರ್ ಹೊಡೆದ ಅಲ್ಲೇ ಮಾತು ಮಾಡಕ್ ನೋಡ್ರಿ. ಮಂಗಳ, ಏ ಮಂಗಳ, ಬನ್ನಿ ಸ್ವಾಮಿ. ಸ್ವಾಮಿ, ಇದೇನು ಕೈಯಲ್ಲಿ ಚೀಲ? ಇಂದು ನನಗೆ ಭೂತಾಯಿ ನೀಡಿದ ಬಂಗಾರದ ಫಸಲು ಕಣೆ, ತೆಗೆದುಕೊಳ್ಳಿ. ಅಂದರೆ ಈ ವರ್ಷ ರೈತ ನೆಮ್ಮದಿಯಿಂದ ಬದುಕುವಂತಾಗಿದೆ. ಅಂದರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಹಣ್ಣುವುದೇನಿದೆ ಮಂಗಳ, ಬದನೆಕಾಯಿ ರೇಟು ಕೆಜಿಗೆ 80 ರೂಪಾಯಿ, ಚೌಳಿಕಾಯಿ ರೇಟು 120 ರೂಪಾಯಿ, ಹಸಿಮೆಣಸಿಕಾಯಿ ರೇಟು 150 ರೂಪಾಯಿ. ಹೀಗೆ ಪ್ರತಿದಿನನೂ 8,000 ಗಳಿಕೆ. ಹೆಂಗೆ
ಒಂದು ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆನು. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ನೀವು ಹಗಲು ರಾತ್ರಿ ಕಷ್ಟದಿಂದ ನೀರು ಹಾಯಿಸಿ ದುಡಿಯುತ್ತಿದ್ರಲ್ಲ, ಅದಕ್ಕೆ ನನಗೆ ಕಣ್ಣೀರು ಬಂದಿವು ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ನೋವನ್ನು ಹೆಗಲ ಕೊಟ್ಟು ಸುಖವೆಂಬ ಉಡಿ ಕಟ್ಟಿ ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ನೀನು ಸ್ವಲ್ಪ ನಗು. ನೀ ನಕ್ಕರೆ ಚಂದ, ನೀ ಹತ್ತರೆ ಅದಕ್ಕಿಂತ ಚಂದ. ಎಲ್ಲಿ ಒಂದ್ ಸ್ವಲ್ಪ ನಗು. ಅಂದರೆ ಅಳುವಾಗ ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣಿಸುತ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ಸುಂದರ ವ್ಯಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನೋಡಿ, ನೀವು ಚೆನ್ನಾಗಿದ್ರೆ ನನಗೆ ಇಲ್ಲಿಯೇ ಸ್ವರ್ಗವಾಗಿ ಕಾಣುತ್ತಿದೆ. ನಿನ್ನಂತವಳ ಪಡೆದ ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ನನಗೆ ಕಡಲ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ನಿನ್ನ ತುಂಬಾ ಬೆಲೆ ಬಾಳುವಂತಾಗಿರುತ್ತದೆ. ನಿನ್ನಂತವಳ ಪಡೆದ ನಾನೇ ಧನ್ಯ ಅಲ್ಲವೇ? ಅಂದಾಗ ಈ ನಿಮ್ಮ ಹೆಸರು ನಾಡಿನ ಉಸಿರಾಗಿದೆ. ನೋಡಿ, ನೀವು ನಕ್ಕರೆ, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ಆಗುತ್ತಿದೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ನ್ಯಾಯ ನೀತಿಗಳೇ ನನ್ನ ಉಸಿರು. ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೇ ದುಡ್ಡಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನ. ನಾನಂತೂ ನಿಮಗೆ ಸೋತು ಹೋದೆ. ಬನ್ನಿ ಬೇಗ ಸ್ಥಾನ. ನಿಲ್ಲೇ ನನ್ನ ಚಿನ್ನ. ಇದೇ ಸಂತೋಷದ ಸಮಯದಲ್ಲಿ ಮಿಂಚು ಮಿಂಚುತ್ತ ಹಾಡು ಬಾ ನನ್ನೊಂದಿಗೆ. ಮಲ್ಲಿಗೆಯೋ ನಿನ್ನ ಸ್ನೇಹ ಕನಸಿನ ಸಿರಿಯೋ, ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ
ತಡವಾಗಿ ಬಂದಿಯಲ್ಲ? ಆ ಕುರಿಮರಿ ಜೊತೆ ಗುದ್ದಾಡೋತ್ಲೆ ತಡವಾಗಿ ಬಿಡ್ತಾನ. ಈತ ಹೇಳುವುದೆಲ್ಲ ಬರೀ ಸುಳ್ಳು. ಈತನ ಮಾತು ಕೇಳುತ್ತಾ ಹೊರಟರೆ ಕೋರ್ಟ್ ಕಚೇರಿಗೆ ಹೋಗೋ ಸಮಯ ಇನ್ನೂ ಉಳಿದಿಲ್ಲ, ನಾವು ಉಳಿದಿಲ್ಲ. ಅಂದರೇನು ಶಶಿಧರ್ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಎಮ್ಮೆಲ್ಲೆ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಇಡೀ ಮಣ್ಣು ಕೊಡಗಲಂತ ಅವ್ರಿಗೆ ಚಾಲೆಂಜ್ ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ಕಿಂತೀನಿ ಅಂತ ಹೇಳಿ ಬಂದಿದ್ದಾನಂತಣ್ಣ. ಇವನಿಗೆ ಏಕೆ ಬೇಕನ್ನ ಆ ರೈತರ ಚಳವಳಿ ಹೋರಾಟ? ಅದು ರೈತರ ಚಳುವಳಿಯ ಹೋರಾಟ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿಗಳ ಮೇಯಿಸುವವರ ಹೋರಾಟ. ಆ ರೈತರು ಆ ಭೂಮಿಯನ್ನು ಉತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲಗಳನ್ನು ತುಂಬಿಸಿಕೊಳ್ಳುವ ಹೊಲ, ಅದನ್ನು ಬಿಟ್ಟು ಬೇರೆ ಕಡೆ ಕರಾ ಭೂಮಿ ನೋಡಿಕೊಳ್ಳಿ ಅಂದರೆ ಅದು ತಪ್ಪ? ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತದೆ. ಆ ರೈತರ ಮನೆಯಲ್ಲಿ ಆಗುತ್ತದೆ. ಅದರ ಚಿಂತೆ ಇವನಿಗೆ ಏಕೆ ಬೇಕು? ಶಶಿಧರ, ಅದೇ ಕುರಿ ಮೇಯಿಸುವ ಹೊಲ ಹೋದ ಮೇಲೆ ನಾನೆಲ್ಲಂತ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಹೋಗುತ್ತದೆ. ಅದನ್ನ ಕೇಳ್ತಾ ನೀನು ಸುಮ್ಮನೆ ನಿಂತಿರುವಲ್ಲ. ನೀನು ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ. ಆ ಗೊರ್ರ ತಂಡೆ ಬಿಡಿಸಿಲ್ಲ ಅಂದ್ರೆ ಏನು ಮಾಡ್ತಿಲ್ಲ ಬೇಕಪ್ಪ? ನಿನ್ನ ಅವನ ಮಾತನ್ನು ಕೇಳಿ ನಾನೇನು ಇದ್ದ ಕುರಿಗಳನ್ನು ಮಾರಬೇಕು? ಇಲ್ಲ, ಏಡಿಯಾಗಿ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಹೌದು, ಇವೆರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಎಮ್ಮೆಲ್ಲೆ ಆದರೇನು, ಮಂತ್ರಿ ಆದರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಒಬ್ಬ ದೊಡ್ಡ ಸಾಹೇಬ್ ಆಗ್ಲಿ ಅಂತ ಶಾಲೆ ಕಲಿಸಿದ್ರೆ ನನಗೆ ಬುದ್ಧಿ ಹೇಳ್ತೀಯಾ? ಏ ಶಶಿಧರ, ಈ ಮಾತನ್ನು ನೀನಲ್ಲದೆ ಬೇರೆ ಯಾರಾದರೂ ಆಡಿದ್ದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡವನ್ನು ತೆಗೆದ ಹಾಗೆ ಎಂದು ನಾನು ಕೂಡ ಆ ಗೌಡನ ರುಂಡಾನ ತೆಗೆದು ಬಿಡ್ತಿದ್ದೆ. ವೀರಣ್ಣ, ಧರ್ಮಣ್ಣನ ಎದುರಿಗೆ ಏನಿನ್ನ ಮಾತವೇ? ವೀರ, ಇಂದು ಒಳಗಡೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಒಳಗಡೆ ನಡೆ. ಯಾಕಣ್ಣ, ಇವನ ಮಾತನ್ನು ಕೇಳಿ ನೀನು ಕೂಡ ಎಮ್ಮೆಲ್ಲೆಗೆ ಹೆದರಿ ಏಡಿಯಾಗಿ ನಡೆಯಂತ್ಯ? ಈ ಭಾಗದ ಜನರನ್ನು ಅವನಿಗೆ ತಲೆ ಬಾಗುವಂತ್ಯ? ಇಂದು ನನ್ನ ಆಜ್ಞೆ, ಒಳಗಡೆ ನಡೆಯುತ್ತೆ ಅಷ್ಟೇ. ಅತ್ತಿಗೆ ಬಾಹುಗ. ಅಣ್ಣ, ಇವನು ಯಾರನ್ನ ನಮ್ಮ ಬುದ್ಧಿವಾದ ಹೇಳಲಿಕ್ಕೆ? ಇವನೇನ ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಅನಾಥನೆಂಬ ಶಬ್ದವನ್ನು ಮಾತನಾಡಬೇಡ. ನಿನಗೇನು ಗೊತ್ತಿದೆ ಇವನ ಚರಿತ್ರೆ? ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ಆ ಎಮ್ಮೆಲ್ಲೆ ಈರುನಗೌಡನ ಹೇಳಿರ್ಬೋದಲ್ಲವೇ? ಹೌದು. ಅವನೊಬ್ಬ ಮನೆ ಮೂರ್ಖನು ಮಾತನ್ನು ಕೇಳಿ ಈ ನಿನ್ನ ಮನೆಯನ್ನು ಮುರಿದುಕೊಳ್ಳಲು ಬಯಸುತ್ತೀಯಾ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ನೀನು ಕೂಡ ಬೀರನಂತೆ ಮಾತನಾಡಿದರೆ ನಾನು ಅದನ್ನ ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ಬರುತ್ತೇನೆ. ಶಶಿಧರ, ಅಯ್ಯೋ ಶಿವ ಶಿವ, ಸಾಲ ಕಲಿತು ಸಾಯವನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡುತ್ತಿರುವನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ವಿಷಯದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವೇ ಆಗಿಬಿಡುತ್ತದೆ. ಅಯ್ಯೋ ಶಿವ ಶಿವ, ಏನು ಮಾಡಲಿ?
ರಣರಂಗ ಈ ಮನೋಹರನ ಮನೋಭಿಲಾಷೆ ಅಂತೆ ನಿನ್ನೆ ನಡೆಯಿತು ಆ ಗೌಡ ವೀರರ ಮಧ್ಯದಲ್ಲಿ ರಣರಂಗ. ಈ ರಣರಂಗದ ಚದುರಂಗದಾಟದಲ್ಲಿ ಅವರ ಮರಣ ಮೃದಂಗ ಬಾರಿಸಬೇಕಾದರೆ ನಾನು ಆ ಶಶಿಗೆ ಊದಿದ ರಣಕಾಳೆಯ ಶಬ್ದ ಅಬ್ಬೀರ ಧರ್ಮರ ಎದೆಗೊದ್ದು ನಿಲ್ಲಬೇಕಾ? ಅಂದಾಗ ಸಫಲವಾಗುತ್ತದೆ ಈ ಮನೋಹರನ ಮಾಸ್ತರದ ಬಯಕೆ. ಇದೇ ಬಯಕೆಯಲ್ಲಿ 18ರ ಸುಳೆಯಾಗಿ ನನ್ನ ಕೈಯಿಂದ ಮುಸುಳಿ ಬದುಕಿರುವ ಆ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಅವಳ ಕುಸುಮ ಕೋಮಲಾಂಗದ ಒಳಗೆ ಸುಖ ಸವಿದು ಆ ನಂತರ ಅವರಿರುವರ ಬಾಳಿಗೆ ಕತ್ತಲೆ ಕವಿದು ನಾನು ತ್ರಿವಿಕ್ರಮವಾಗಿ ಮೆರೆಯದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಹುಟ್ಟಿದ ಊಡಿದೆ ವಾಡ ನನ್ನ ತಂದೆ ಅಬಾಬಾಬಾಬಾಬಾಬಾ ಏನು ಗದ್ಲಪ್ಪ, ಗ್ಯಾರಂಟಿ ಶಕ್ತಿ ಯೋಜನೆ ಬಸ್ಸಿನ ಗದ್ಲ ಅಂತೀನಿ ಅಲ್ರಿ. ಆಕಿದು ಇಕ್ಕಿ ಕೈಯಾಗ, ಇಕ್ಕಿದು ಆಕಿ ಕೈಯಾಗ ಏನಂತ ತಿಳಿದ್ರಿ? ಜುಟ್ಲಾ ಜುಟ್ಲಾ ಅಲ್ರಿ. ಗಡಾದಿಂದ ಹಿಡಿದು ಮೂಗ್ನೂರಿಗೆ ಬರೋದ್ರೊಳಗ ತನ್ನ ಸೀಟಿಗೆ ಹೋಗುವ ಆಕಿ ನನ್ನ ಸ್ವಾಟಿಗೆ ತೀದ ತುಟಿನ ಕ್ವಾಟಿ ಕಡೆ ತಿರುಗಿಸ್ಬಿಟ್ಲ. ಇರ್ಲಿ ಇದು ಮಹಿಳೆಯರ ಸಬಲೀಕರಣ. ಇವತ್ತು ನಮ್ಮ ಕೆಲಸ ನಾವು ಮಾಡಿಕೊಂಡು ಒಂದು ಚಂದ ಹುಡುಗಿ ನೋಡಿ ಲಗ್ನ ಆಗಿ ನಮ್ಮ ಮೌನ ವಿಘ್ನ ತಪ್ಪಿಸ್ಬೇಕಂದ್ರ
ಒಂದು ನೀಟಾದ ಹುಡುಗಿ ಸಿಗೋಲ್ದ್ರಿ ನಮ್ಮ ಪಾಲಿಗೆ. ಎಲ್ಲದಳ ಏನೋ ನನ್ನ ಚಂದಾಳದ ಗೊಂಬೆ. ಆಕಾಶದಿಂದ ಇವಳೆ ಚಂದನದ ಪಪ್ಪಿದ್ದೆ 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 ರಿಂಗ ರಿಂಗ ಕಿವ್ಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ಎಲ್ಲರ ತಂದೆಯ ಹುಡುಗಿ. ಹತ್ತೈತಿ ತಿಂಡಿ ಭಯಗೈದಂತೆ ಒಳಿತವ ಗಲ್ಲ ಒಳಿತವ ಗಲ್ಲ ಈ ಪ್ರೀತಿ ಈ ಪ್ರೀತಿ ಕೊಪ್ಪಳ ಜಿಲ್ಲಾ ಕುಸ್ತಿ ಅಣ್ಣ ಹೋದ್ರ ತಾಪಸ್ಕರನ ಟ್ವೆಂಟಿ ಬಿಸಗಿಟ ಡೈರಿ ಮಂಚದ ಮೇಲೆ ಗಾದಿ
ಜಾತ್ರೆಗೆ ಬಾರ ಪಾತರ ಗೀತಿ ಅಡಿಯನ ಬೆಳ್ಳಕ್ಕಿ ಉಟ್ಟುಕೊಂಡು ಬರುವಾಕಿ ಅರ್ಗ ಜಾತ್ರೆಗ ಜರ್ಸಾದ ಸೀರೆ ಉಟ್ಟುಕೊಂಡು ಬರುವಾಕಿ. ಬಾರ ಹುಡುಗ ಹುಬ್ಳಿ ಧಾರವಾಡ ಏ ಹುಡುಗ ಏನ ಹುಡುಗಿ ಹುಬ್ಬಳ್ಳಿ ಲಾಜನಾಗ ಬಂದಾಳ ಅದಕ್ಕ ಕರಿತಾಳ ಹೊಲಕ್ಕ ಬಂದಾಳ ಅದಕ್ಕ ಕರಿತಾಳ ಹೊಲಕ್ಕ ಮೆನ್ನೆಮ್ಮ ಸಪುನ್ನ ರೀ ಒಂದ್ ಸ್ವಲ್ಪ ದಾರಿ ಬಿಡ್ತೀರೇನ್ರಿ ನಂದೊಟ್ಟು ಸ್ವಲ್ಪ ಅವಸರ ಐತ್ರಿ. ಬಿಡ್ತೀವಿ ಬರ್ರಿ ಬಾಯಾರ. ನೀವು ಇಷ್ಟು ಅವಸರ ಬರ್ತೀರಿ ಅನ್ನೋದು ಗೊತ್ತಾಗೆ ನಾವು ಹಿಂದೆ ದಾರಿ ಬಿಟ್ಟು ಮುಂದೆ ನಿಂತಿದ್ವಿ. ರೀ ನನಗ ಗಂಡಸರು ಹಿಂದ ಹೋಗೋ ರೂಢ ಇಲ್ರಿ, ಮುಂದ್ ಹೋಗೋ ಅಭ್ಯಾಸ ಐತ್ರಿ. ಹೌದ್ರಾ? ಹಂಗಾದ್ರ ಇಬ್ಬರದು ಒಂದ ಸರ್ಕಲ್ ಆಯ್ತು. ಹೌದು, ಯಾಕಂದ್ರ ನಮಗೂ ಯಂಗ್ಸರಿಂದ ಆದ ಹೋಗೋ ಅಭ್ಯಾಸ ಇಲ್ಲ, ಯಂಗ್ಸರ್ ಮುಂದೆ ಆದ ಅಭ್ಯಾಸ ಐತಿ. ಹೌದು, ಇಷ್ಟು ಕಣಕಿನ ಮಾತಾಡ್ಬೇಕಾದ್ರ ನೀನ್ ಯಾವ ಸುಬೇದರ ಮಗಳಿರ್ಬೇಕಂತೀನಿ. ಹಾ ಹಂಗಾರ ಹಂಗಾರ ಪೆನ್ ಹಿಡ್ಕೋ ಬರ್ಕೋ ಹೇಳ್ತೀನಿ. ಹುಬ್ಬಳ್ಳಿಯಾಗ ಹುಲಿ ಅನ್ಸ್ಕೊಂಡಕಿ, ಹೌದು. ಬೆಂಗಳೂರದಾಗ ಹೌದು. ನರಿ ಅನ್ಸ್ಕೊಂಡಕಿ, ಹೌದು. ಮಂಗಳೂರದಾಗ ಹುಲಿ ಅನ್ಸ್ಕೊಂಡಕಿ, ಹೌದೌದು. ಸುರ್ಪುರದಾಗ ಸೌಕಾರ ಅನ್ಸ್ಕೊಂಡಕಿ. ಶ್ರೀ ವೀರಗೌಡ ಹೌದು. ಶ್ರೀ ವೀರಗೌಡನ ಸೀತಾಪಾತ್ಯ ಮಗಳು ರತ್ನ ಅಂತಾರ ನನಗ. ವೆರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ. ನೀನೇನು ಸ್ತ್ರೀ ರತ್ನಾನ ಇಲ್ಲ ಪುರುಷ ರತ್ನಾನ ಇಲ್ಲ ದುಂಬಿ ಬಯಸಿದ ಫ್ಲವರ್ ರತ್ನನ? ರತ್ನ ಅನ್ನೋ ಹೆಸರು ಎಷ್ಟು ಚಂದ ಹೇಳಿದ್ರು ಸಾಲದದು. ಹಂಗಾರ ಮತ್ತ ನಿನ್ನ ಹೆಸರು ಏನ? ಹೆಸರು ಕೇಳಿ ಚಿನ್ನ. ಕರ್ಣ ಭೀಷ್ಮರಿಗೆ ವಿದ್ಯಾ ಕಲಿಸಿದ ರಾಮನೂ ಅಲ್ಲ, ಸೀತೆಯ ಕೈ ಹಿಡಿದು ವನವಾಸ ಕಂಡ ರಘುರಾಮನೂ ಅಲ್ಲ, ಮೈಸೂರಿನಲ್ಲಿ ಮೆರೆದಾಡಿ ವರ್ಣಾದಲ್ಲಿ ಕಾದಾಡಿ ಬಾದಾಮಿಯ ಅನೇಕ ರಂಗದಲ್ಲಿ ಗೆದ್ದ ನನಗ ಕಲಿಯುಗದ ರಾಮ ರಾಮ ರಾಮ. ಅಬ್ಬಾ 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 ಅಬ್ಬಾ, ಹಂಗಾರ ನಮ್ಮ ಅಪ್ಪರ ಮೀರ್ಸುವಂಗ ಅದಿ ಅನ್ನ ಬಿಡ. ಹಂಗಾರ ನೀನ ಅದಕ್ಕೆ ನೀನಾಡ್ ಸಾಥ್ ಕೊಟ್ಟು ಬಿಟ್ರ ಈ ರಾಮರತ್ನ ಒಂದಾಗಿ ಪ್ರಯತ್ನ ಎಂಬ 7 ಅಂತಸ್ತಿನ ಮಾಡಿಯರಬಲ್ಲೆ ಬಾ. ಯಾಕ ಮಗನ ಯಾಕ ಥಂಡ್ ಹತ್ತೈತನ? ಯಾಕ ಮಗನ ಚಾಟಿಗೆ ಬಂದು ನಿಂತಲ್ಲ ಅಂದೆ. ಯಾಕಂತ ಕೇಳ್ತಿಯಲ್ಲ ನನ್ನ ಮೈಸೂರು ಪಾಕ, ನನ್ನ ಮಾತು ಯಾವತ್ತು ರೋಕ್ ಬಾಯ್ ಟಕ್. ನೀನೀಗ ಹತ್ತು ಬಾ ನನ್ನ ಪ್ರೇಮ ಲೋಕದ ಅಂಬಾರಿನ ಬಾ. ಹಂಗಂದ್ರ ನೀನು ನನ್ನ ಲವ್ ಶುರು ಆಗೈತಿ ಅಂದಂಗ ಅಲೆ ಹುಡುಗ. ಏ ಹಾಗೆ ತನ್ನಕ್ಕೇನು ಹಾಗೆ ಬಿಟ್ಟೈತಿ. ನೀನೀಗ ದಿಟ್ಟ ನಿರ್ಧಾರ ಮಾಡಿ ಕ್ಲಾಸೋನ್ ಕಾಂಟ್ರಾಕ್ಟರ್ ಕೈ ಹಿಡಿದಪ್ಪ ಅಂತಂದ್ರ ನಿನ್ನ ರೊಟ್ಟಿ ತುಪ್ಪದಾಗ ಬಿದ್ದಾಗ ಈ ಕ್ಲಾಸೋನ್ ಕಾಂಟ್ರಾಕ್ಟರ್ ಕೈ ಹಿಡ್ದಪ್ಪ ಅಂದ್ರ ನಿನ್ನ ಕೊರಳಿಗೆ ಬಂಗಾರದ ದಾಗಿನ ಮಾಡಿಸಿ ನಿನ್ನ ಮೂಗಿಗೆ ರತ್ನದ ನತ್ತ ಈ ನಿನ್ನ ಮುದ್ದಾದ ಕೆನ್ನಿಗೆ ಸಿಹಿಯಾದ ಮುತ್ತನ ಕೊಟ್ಟು ನನ್ನ ಸತಿಯಂತೆ ಸ್ವೀಕರಿಸುವೆ ಬಾರೇ ಹಾಡುತ್ತಾ. ಮಾತಿನಾಗ ಮಾಡಿದೆಲ್ಲ ಮೋಡಿ. ಹಂಗಂದ್ರೆ ನೀ ನನ್ನ ಹಾಡಿಸಿ ಕುಣಿ. ಹಂಗಾರ ಮತ್ತೆ ಆಗ್ತಾಳ ಓಡಿ. ಬಂಗರ ಗಿಂಡಿ ಬಾರ ಮುಗಗೌರ ಜಾತ್ರೆ ಮಾಡಲು ನಾವು ಚೋರ ಹುಡುಗಿ ನಮ್ಮೂರ ಜಾತ್ರೆ ಮಾಡಲು ಬಲು ಚೋರ.
ಮಾಸ್ತರ ಸಡ್ಲ ಬಿಡಲ್ಲ ನೀನು
ಬಾಳ ಹುಡುಗಿ ಹುಳಗಡಿಗಿ ಕುಲ ಇಲ್ಲ ನಿನ್ನ ನಡವಳಿಕೆ. ಅದಿ ಬಾಳ ಹುಡುಗಿ ಹುಳಗಡಿಗಿ ಕುಲ ಇಲ್ಲ ನಿನ್ನ ನಡವಳಿಕೆ. ನಿನ್ನ ಊರ ಬಿರುಗಾಳಿ, ಹುಡುಗರು ಹೊರಬರುವಾಗೆ. ಎಲ್ಲದನವ ಎಲ್ಲದನು ನನ್ನ ಲವ್ವರ. ರೇಷ್ಮಾ ಬಾದಾಮಿ ಕುನಿಯಕ ನಿಂತರ ರೇಷ್ಮಾ ಬಾದಾಮಿ ರೇಷ್ಮಾ ಬಾದಾಮಿ ಕುನಿಯಕ ನಿಂತರ ನನ್ನ ಗೆಳೆಯ ನನ್ನ ಗೆಳೆಯ ಏ ಹುಡುಗ ಸಾತ ನಿನ್ನ ಮ್ಯಾಲ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ. ಮಗ ಸಾತ ಕುದುರು ಮುರುಗಿ ಯಾವಾಗ ನನ್ನ ಗೆಳತಿ ಮಕ್ಕಳ ಮನೆ ಅಂಟಿ ಮನೆಗೆ ತಮ್ಮನ ಮಗಳ ಬಂದ ಏನು ಮರಿ ಆಗ್ಯಾಳ ಚೂಡಿದಾರ ಆಗ್ಯಾಳ ಚೂಡಿದಾರ. ಒನ್ಸ್ ಮೋರ್ ರತಿ ಮನ್ಮಥನಿಗೆ ಜಯವಾಗಲಿ ಜಯವಾಗಲಿ. ಬರ್ರಿ ಮೆಂಬರ್ ಸಾಹೇಬ್ರ ಹೆಂಗೋ ಇದ ರೂಪ್ನಾಗ ನಮ್ಗೋಟ್ ಆಶೀರ್ವಾದ ಮಾಡ್ದಂಗಾದ್ರಲ್ಲ. ಇದು ಆಶೀರ್ವಾದ ಅಲ್ಲಲ್ಲಿ ಅಪ್ಪ, ಇದು ಹೊಟ್ಟೂರಿ ಅಂತೀನಿ. ಎಲ್ಲ ಇವನು ಅವನು ಅಲ್ಲಲ್ಲಿ ನಾನು ಈಕಿ ಕೂಡ ಮಾತಾಡ್ಕೊಂತ ನಿಂತ್ರ ನಿನಗೆ ಯಾಕಪ್ಪ ಮಗನ ಹೊಟ್ಟೆ ಉರಿ? ಈ ಕಪಟ ನಂದಲೈ ಈ ಕಪಟ ನಂದೈತ್ಲಿ ಅಪ್ಪ. ಈ ಕಪಟ ಕಸಗಬಡ ಆಲೆ 3 ತಿಂಗಳ ಆತ ಇಟ್ಕೊಂತ ಎಣ್ಣಿ ತಪ್ಪಲ ಹಾಕಾಕ. ಲೇ ಮಗನ ಈ ಕಪಾಟ್ನ್ಯಾಗ ಬಿಸಿನೆಸ್ ಚಲೋ ಮಾಡಿ 3 ತಿಂಗಳಾದ ಮಗನ ಇಡೀ ಊರ್ ಮಂದಿಗೆ ಗೊತ್ತೈತಿ. ಕೇಳೋಕ್ ಮಗನ ಅಲ್ಲೇ ರೇಷ್ಮೆ ತಪ್ಪನಾಗ ಮಗ ಹೋಗ್ಕಟ್ಟ ಲೇ ಇಲ್ಲೇ ನಾ ಊರವ್ರಿಗೆ ಬಾ ಲೇ. ಏ ಮೋಸ ಮಾಡಿಲ್ರೋ, ನಿಮ್ಗ ಮೋಸ ಮಾಡಿಲ್ಲ. ನೀನ್ ಅದಿಯೋ ನನ್ನ ರಾಜ, ನೀನ್ ಯಾವಾಗ ತೋರಿಸ್ತೀನಿ ನನ್ನ ಮನೆಯಲ್ಲಿ. ನನಗ ಆಗೇತಿ ಇದನ್ನ ನೋಡಿ ಪ್ರೀತಿ, ಇತ್ತಾಗ ತುರ್ಗಿಸು ನಿನ್ನ ಮೋತಿ. ಇವ ಅದನಲ್ಲ ರತ್ನ ಕರಿ ಮಾರಿ ಕೋತಿ ಚಿಂಪಂಗಿ ಮಾರ್ಯಾವ, ಇವ್ ಹೆಂಗ ಮನಸ್ಸು ಸೋತಿ? ಎಲ್ಲ ಮಗನ ಲೇ ಮೆಂಬರ ಸತ್ಕೋಳಿ ಸಾಂಬಾರ ಯಾವ ತರ ಮಕ ಕಣ್ಣುಡೆ ನೋಡ್ಕೊಂಡೇನಪ್ಪ ಆ ಮಗ. ಯಾಕ್ಲೇ ರಾಮ ಹೋಳಿ ಉಣಿ ಕಾಮ? ಏ ಯಾಕ ನೀವಿಬ್ರು ಯಾಕೆ ಜಗಳ ಆಡಕತ್ತೀರಿ? ಏನೋ ಫ್ರೆಂಡ್ಸ್ ಅಂತಂದು ಮಾಡಿ ಅಷ್ಟ ಯಾಕೆ ಜಗಳ ಆಡಕತ್ತೀರಿ ನೀವಿಬ್ರು? ಹೊರ್ತ್ ಬಿಡ ಹಂಗಾರ. ಹೊಡಿಬೇಕಾ ಇನ್ನೊಂದು? ಹೊಡೆ ಅವನವನ ಗಜಮ.
ಮನಸ್ಸಾಗಿ ಬಂದೀನಿ ಹವಾರಿ ಹುಚ್ಚಡಿಸಬೇಡ ಹೇಳ ಹುಡುಗ ಚುಟ್ಟು ಚುಟ್ಟು ಎಲ್ಲಿ ಒಳಗಂತೇನು ಹೊರಗಂತೈತಿ ನಮ್ಮ ಮೊಮ್ಮದ ಮಗನ ಹೊಲದಾಗ ಚುಟ್ಟು 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 ಎಲ್ಲೇ ಒಳಗ ಟೇಜಿನಿಂದ ಚುಟ್ಟು ಚುಟ್ಟು